ಪೌರತ್ವ ತಿದ್ದುಪಡಿ ಮಸೂದೆ ರಾಜ್ಯಸಭೆಯಲ್ಲಿ ಅಂಗೀಕಾರದ ಬಗ್ಗೆ ಉಡುಪಿಯಲ್ಲಿ ಮಾತನಾಡಿರುವ ಪೇಜಾವರ ಶ್ರೀಗಳು ತಿದ್ದುಪಡಿ ಮಸೂದೆ ತಂದಿರುವುದು ಸರಿಯಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಬಾಂಗ್ಲಾದೇಶದಿಂದ ಬಂದ ಹಿಂದೂಗಳು ಎಲ್ಲಿಗೆ ಹೋಗಬೇಕು? ಇಲ್ಲಿಯೂ ಇಲ್ಲ, ಅಲ್ಲಿಯೂ ಇಲ್ಲ, ಅನಾಥರಾಗಿ ಬಿಡಲು ಸಾಧ್ಯವೇ? ಮುಸಲ್ಮಾನರಿಗಾದ್ರೆ ಸಾಕಷ್ಟು ಅವಕಾಶ ಇದೆ. ಮಾನವೀಯ ದೃಷ್ಟಿಯಿಂದ ಈ ವಿಚಾರವನ್ನ ನೋಡಿ. ಇದರಿಂದ ಹಿಂದೂಗಳಿಗೂ ನೋವಿಲ್ಲ, ಮುಸಲ್ಮಾನರಿಗೂ ನೋವಿಲ್ಲ. ನಮ್ಮ ದೇಶದಲ್ಲಿರುವ ಮುಸಲ್ಮಾನರಿಗೆ ಏನೂ ಅನ್ಯಾಯವಾಗಲ್ಲ, ಬೇರೆ ದೇಶದ ಮುಸಲ್ಮಾನರಿಗೂ ತೊಂದರೆಯಾಗಲ್ಲ. ಅವರಿಗೆ ಬೇರೆ ದೇಶ ಉಂಟಲ್ವಾ? ನಿರಾಶ್ರಿತ ಹಿಂದೂಗಳಿಗೆ ಸ್ಥಳ ದೊರೆತಂತಾಗುತ್ತೆ. ಇಲ್ಲಿನ ನಿರಾಶ್ರಿತರು ಅವರ ರಾಷ್ಟ್ರಗಳಿಗೆ ಹೋಗಬಹುದಲ್ವಾ? ನಿರಾಶ್ರಿತ ಮುಸ್ಲಿಮರಿಗೆ ಮುಸ್ಲಿಂ ರಾಷ್ಟ್ರಗಳಿವೆ, ಪಾಕಿಸ್ತಾನವಿದೆ. ಹಿಂದೂಗಳಿಗೆ ಮತ್ತೆಲ್ಲಿದೆ ಅವಕಾಶ? ಮಾನವೀಯವಾಗಿ ಯೋಚಿಸಬೇಕಾಗಿದೆ ಅಂತ ಅಭಿಪ್ರಾಯಪಟ್ಟರು. ಅನಾಥರಾಗಿರಬೇಕು, ಒಂದು ನಾಗರಿಕತ್ವ ಬೇಕೋ ಬೇಡ. ಮಾನವೀಯ ದೃಷ್ಟಿಯಿಂದ ನೋಡಿ, ಯಾರು ಹಿಂದೂಗಳಿಗೆ ನೋವಾಗುವುದಿಲ್ಲ, ಮುಸಲ್ಮಾನಿಗೆ ನೋವಿಲ್ಲ. ದೇಶದಲ್ಲಿರುವ ಮುಸಲ್ಮಾನರಿಗೆ ಏನು ಅನ್ಯಾಯ ಆಗುವುದಿಲ್ಲ, ಬೇರೆ ದೇಶದ ಮುಸಲ್ಮಾನರಿಗೆ ಮಾತ್ರ ತೊಂದರೆ ಆಗ್ತದೆ. ತೊಂದರೆ ಆಗುವುದಿಲ್ಲ, ಅಲ್ಲಿ ಅವರ ದೇಶ ಉಂಟಾಗ್ತದೆ. ಭಾರತದಲ್ಲಿ ಮುಸಲ್ಮಾನರಿಗೆ ಯಾವ ತೊಂದರೆಯೂ ಇಲ್ಲ. ಹಿಂದೂಗಳಿಗೆ ಅಲ್ಲಿಯ ನಿರಾಶ್ರಿತ ಹಿಂದೂಗಳಿಗೆ ಒಂದು ಸ್ಥಳ ದೊರೆತಿದೆ. ಇಲ್ಲಿ ನಿರಾಶ್ರಿತ ಅಲ್ಲಿ ಹೋಗುವುದಿಲ್ಲ, ಅಲ್ಲಿ ಅವಕಾಶ ಉಂಟು. ಅದು ಮುಸ್ಲಿಂ ರಾಷ್ಟ್ರ ಅಂತ ಇದೆ, ಪಾಕಿಸ್ತಾನ ಇದೆ. ಇದು ಹಿಂದೂ ರಾಷ್ಟ್ರದಿಂದ ಬಂದಿದೆ. ಹಿಂದೂಗಳ ಮಧ್ಯದಲ್ಲಿ ಅವಕಾಶ ಮಾನವೀಯ ದೃಷ್ಟಿಯಿಂದ